ಬರ್ತೀನಿ ಯಾಕಂದ್ರೆ ಫಸ್ಟ್ ಆಫ್ ಆಲ್ NTR ಸರ್ ಆ್ಯಂಡ್ ರಾಮ್ ಚರಣ್ ಸರ್ ಇದು ಎಲ್ಲ ಕನ್ನಡಿಗರ ಪರವಾಗಿ ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ದ ಟ್ರೇಲರ್ ಇಸ್ ಮೋರ್ ಅಮೇಝಿಂಗ್ ವಿತ್ ದಟ್ ಕನ್ನಡ ವಾಯ್ಸ್ ಆಫ್ ಯುವರ್ ಸರ್. ನೀವಿಬ್ಬರು ಕನ್ನಡದಲ್ಲಿ ಡಬ್ ಮಾಡಿ ಮಾತಾಡಿರೋದು ಕನ್ನಡಿಗರಾಗಿ ನಮಗೆ ಬಹಳ ಹೆಮ್ಮೆ ಇದೆ. ಆ್ಯಂಡ್ ಸರ್ ಒನ್ ಆಫ್ ದ ಶೋ ಅಲ್ಲಿ ಹಿ ಹ್ಯಾಡ್ ಟೋಲ್ಡ್ ದಟ್ ಹಿ ಸ್ಪೀಕ್ಸ್ ವೆರಿ ಗುಡ್ ಕನ್ನಡ ಬಿಕಾಸ್ ಅವ್ರ ತಾಯಿ ಬಂದು ಕುಂದಾಪುರದವರು ಅಂತ ಹೇಳಿದರು. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಕನ್ನಡದಲ್ಲಿ ನಮಸ್ಕಾರ, ಕನ್ನಡದಲ್ಲಿ ಸ್ವಾಗತ. ಕನ್ನಡನ ಟ್ರೈಲರಲ್ಲಿ ಮಾತಾಡಿ ನಿಮ್ಗೆ ಎಷ್ಟು ಸಂತೋಷ ಇದೆ ಸರ್? ಎಲ್ಲರಿಗೂ ನಮಸ್ಕಾರ. ನಾನು ಮಾತಾಡೋ ಕನ್ನಡ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಯಾಕೆಂದರೆ ಮೈ ಮಾಮ್ ವಾಸ್ ಬಾರ್ನ್ ಹಿಯರ್, ಬಟ್ ನಾನು ಹುಟ್ಟಿದೆಲ್ಲ ಹೈದ್ರಾಬಾದ್. ಬಟ್ ಆದ್ರೇನು ಮಾತಾಡಲಿಕ್ಕೆ ಟ್ರೈ ಮಾಡ್ತೀನಿ. ತಪ್ಪುವಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ ನೀವೆಲ್ಲರೂ. ಬಟ್ ತುಂಬ ಖುಷಿಯಾಗಿದೆ ಇವತ್ತು ನಿಮ್ಮೆಲ್ಲರ ಜೊತೆ ಕೂತ್ಕೊಂಡು ಇಂಟ್ರ್ಯಾಕ್ಟ್ ಆಗೋದು. RRR ಟ್ರೈಲರ್ಗೆ ಇಷ್ಟು ದೊಡ್ಡ ರೆಸ್ಪಾನ್ಸ್ ಬರೋದು ತುಂಬ ಖುಷಿಯಾಗಿದೆ. ಥ್ಯಾಂಕ್ಸ್ ಟು ಕರ್ನಾಟಕ, ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಫ್ಯಾನ್, ಮೂವಿ ಲವರ್ಸ್ ಆಫ್ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ರಾಮ್ ಚರಣ್ ಸರ್, ಆಲ್ರೆಡಿ ನಮ್ಮಲ್ಲಿ ಚಿರಂಜೀವಿ ಸರ್ ಅವ್ರದ್ದು ಒಂದು ಫ್ರೆಂಡ್ಶಿಪ್ ಸಾಂಗ್ ತುಂಬ ಹಿಟ್ ಇದೆ, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ, ಚಿರಂಜೀವಿ ಸರ್ ಆ್ಯಂಡ್ ರವಿಚಂದ್ರನ್ ಸರ್. ಆ್ಯಂಡ್ ಈಗ ದ ಹೋಲ್ ನೇಷನ್ ಇಸ್ ಸೆಲೆಬ್ರೇಟಿಂಗ್ ದೋಸ್ತಿ ಫ್ರೆಂಡ್ಶಿಪ್. ಸೊ ನಿಮಗೆ ಕನ್ನಡದಲ್ಲಿ ಈ ಸಿನಿಮಾನ ಡಬ್ ಮಾಡಿರೋದು, ಬೆಂಗಳೂರಿಗೆ ಬಂದಿರೋದು ಎಷ್ಟು ಸಂತೋಷ ತಂದ್ಕೊಟ್ಟಿದೆ ಸರ್? ಎಲ್ಲರಿಗೂ ನಮಸ್ಕಾರ. ಏನು ತಾರಕ್, ரொம்ப ಸಂತೋಷ, ತುಂಬ ಸಂತೋಷ ಆಗಿದೆ. All credits for my dubbing to Rajmouli Garu. Wow. And he really pushed me to speak and ఎంత ఇంపార్టెన్స్ ఉంటుంది కన్నడలో మాట్లాడితే అనేది. టుడే వెన్ ఐ సా దిస్ ఎక్స్పీరియన్స్ ఆన్ బిగ్ స్క్రీన్ ఐ ఫెల్ట్ ఇట్. థ్యాంక్ యూ సో మచ్ ఫర్ మేకింగ్ మీ డబ్ ఇన్ కన్నడ. మీన్స్ ఐ కెన్ సీ హౌ ఇట్, వాట్ అన్ ఇంపాక్ట్ ఇట్ కెన్ క్రియేట్. అండ్ ఇందాక వెంకట్ సార్ చెప్పినట్టు ముఠా మేస్త్రి సినిమా అప్పటి నుంచి నాన్నగారి రిలేషన్షిప్ ఉంది. అండ్ ఫర్ మీ టు అగైన్ కమ్ బ్యాక్ టు దిస్ ఆడియన్స్, యు ఆర్ ద మోస్ట్ లాయల్ ఫ్యాన్స్ అవుట్సైడ్ in the south, outside AP&T. Thank you so much. We are always indebted to you. Love you all. Love you. Thank you, Ram Charan sir. As a fan, I have a small request, NTR sir ge matte Ram Charan sir ge. As I said, the whole nation is celebrating Dosti Rajmouli sir. So once on stage, that signature handshake of yours and Ram Charan sir, if that can happen on stage, it will be history. Well, is Rajmouli going to say action? Our action. Wow, it would be amazing. Sir, one silly action, sir, please. Okay. And action. Woo! Woo! Yeah, Thank you. we'll start the question Yes, sir. from Thank the you press. so very much. And now, the press. Sir, ನಿಮ್ಮ questions ಅನ್ನ ಕೇಳ್ಬೋದು sir. Mic ಕಳಿಸಿ. Please send one mic there. Yes. My question is to Junior NTR sir. ಸರ್ ಹೇಳಿ. ಸರ್, ನೀವು ನಿಮ್ಮ ತಾಯಿಯವರು ಕರ್ನಾಟಕದ ಮೂಲದವರು, ಕುಂದಾಪುರ ಮೂಲದವರು ಅಂತ ಒಂದು 2-3 ವೇದಿಕೆಗಳಲ್ಲಿ ಹೇಳಿದ್ರಿ. ವಿ ಆರ್ ಹ್ಯಾಪಿ ದಟ್ ಯು ಆರ್ ಡಬ್ಡ್ ಯುವರ್ ಕನ್ನಡ ವಾಯ್ಸ್ ಫಾರ್ ದ ಟ್ರೈಲರ್. ಸೊ ಈ ಕನ್ನಡ ವಾಯ್ಸು ಸಿನಿಮಾದಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಜೊತೆಗೆ ವಾಯ್ಸ್ ಡಬ್ ಮಾಡೋದಕ್ಕೆ ಕನ್ನಡ ಟಿಪ್ಸ್ ಏನಾದರೂ ನಿಮ್ಮ ತಾಯಿಯಿಂದ ನೀವು ಕಲ್ತ್ರಾ ಅಂತ, ಅವ್ರ ಕಡೆಯಿಂದ ಏನಾದ್ರು ಟಿಪ್ಸ್ ಪಡ್ತೀರಾ ಅಂತ? ಇಲ್ಲ ರೀ, ಮಾಮ್ ಹ್ಯಾಸ್ ನಾಟ್ ಡಿಸ್ಟರ್ಬ್ ಮಿ ದೇರ್. ಬಟ್ ಆದರೆ ಕೇರ್ಫುಲ್ವಾಗೆ ಮಾಡು ನೀನು, ನಮ್ಮೂರಿದ್ದಾರೆ ಅಲ್ಲಿ. ಸೊ ನಾನು ತಲೆ ಬಗ್ಸುವಾಗೆ ಮಾಡಬೇಡ ನೀನು. ಹೇಳದಿದ್ರೇನು ಪರವಾಗಿಲ್ಲ, ಬಟ್ ಹೇಳಿದರೆ ಚೆನ್ನಾಗೇ ಇರು ನೀನು ಅಂತೇಳಿ ಶಿ ಸೆಡ್ ಇಟ್. ವಿ ಹ್ಯಾಡ್ ವರದರಾಜ್ ಗಾರು, ಅವರು ಹೆಲ್ಪ್ ಮಾಡಿದರು. ಆ್ಯಂಡ್ ಚೆನ್ನಾಗೇ ಹೆಲ್ಪ್ ಮಾಡಿದರು. ಅವರು ಒಂದು ಟ್ಯೂಟರ್ವಾಗೆ, ಒಂದು ಗುರುವಾಗೆ ಅವರು ತುಂಬ ಹೆಲ್ಪ್ ಮಾಡಿದರು. ಆ್ಯಂಡ್ ದ್ಯಾಟ್ಸ್ ದ ರಿಸಲ್ಟ್. ಸೂಪರ್ ಸರ್. ಇದು ಟ್ರೈಲರಲ್ಲಿ ಮಾತ್ರ ಇರುತ್ತಾ ಅಥವಾ ಕನ್ನಡ ವರ್ಷನ್ ಸಿನಿಮಾ ಉದ್ದಕ್ಕೂ ನಿಮ್ಮದೇ ವಾಯ್ಸ್ ಇರುತ್ತಾ ಅಂತ? ನನ್ನದೇ ವಾಯ್ಸ್ ಇರ್ತದೆ. ಸೂಪರ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. Hi sir. Hello.
Hi, sir. This is Syed Hidayat, journalist from News Alert channel. Sir, my question is NTR ಸರ್ಗೆ ರಿಕ್ವೆಸ್ಟ್ ಆ್ಯಕ್ಚುಲಿ ಇದರಲ್ಲಿ ತ್ರಿಬಲ್ ಆರಲ್ಲಿ ರಾಮ್ ಚರಣ್ ಸರ್ ಮತ್ತು ನೀವು ತುಂಬ ಕ್ಲೋಸ್ ಫ್ರೆಂಡ್ಸ್ ಥರ ಇದ್ದೀರಿ. ಬೆಂಗಳೂರಿಗೆ ಬಂದ ತಕ್ಷಣ ನೆನಪಾಗೋದು ನಮ್ಮ ಅಪ್ಪು ಸರ್ ಜೊತೆ ಯಾವಾಗಲೂ ಕೂಡ ಅವ್ರ ಜೊತೆ ಮಾತಾಡುವಂಥದ್ದು, ಅವ್ರನ್ನ ಮೀಟ್ ಮಾಡುವಂಥದ್ದು. ಸೊ ಅವ್ರಿಗೋಸ್ಕರ ಒಂದು ಹಾಡು ಹಾಡ್ಬೋದಾ ಸರ್, ಗೆಳೆಯ ಗೆಳೆಯ? It's actually a very disturbing thing for me. ಯಾಕಂದರೆ ಪುನೀತ್ ಸರ್ ಇಲ್ಲದ ಕರ್ನಾಟಕ ನನಗೆ ಒಂದು ಶೂನ್ಯ ಮಾರಿ ಇರ್ತದೆ. ಅದು ಒಂದು ಶೂನ್ಯ ನನಗೆ. ಬಟ್ ವೇರ್ ಎವರ್ ಹಿ ಈಸ್, ಅವ್ರ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಇರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಹಾಡು ಯಾವಾಗಲೂ I will never sing it, but this will be my first and last. ಗೆಳೆಯ ಗೆಳೆಯ ಗೆಲುವೆ ನಮದಯ್ಯ, ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು. Wherever he is, his blessing should always be on us. ಥ್ಯಾಂಕ್ ಯು ಸೋ ಮಚ್ ಸರ್. ರಾಜಮೌಳಿ ಸರ್, ಸರಿ ಕಣ, ಇಲ್ಲಿ ಇಲ್ಲಿ ಟಿವಿ ನೈನ್ ಕನ್ನಡ Yes, నుంచి మీరు ಟೀಸರ್ನಲ್ಲಿ ತೋರಿಸ್ತೀರಾ ಇಂಪಾಸಿಬಲ್ನ ಪಾಸಿಬಲ್ ಮಾಡ್ತಾರೆ ಅಂತ. ಹೇಗೆ ಸಾಧ್ಯ ಸರ್ ಅದು ನಿಮಗೆ? ಜೊತೆಗೆ ನಿಮಗೆ ಯಾವುದು ಕೂಡ ಇಲ್ಲಿವರೆಗೂ ಫೇಲ್ಯೂರೇ ಇಲ್ಲ. ಸೊ ಎಲ್ರಿಗೂ ಲೈಫಲ್ಲಿ ಫೇಲ್ಯೂರ್ ಇದ್ದೇ ಇರುತ್ತೆ. ಸೊ ನಿಮಗೆ ಮಾತ್ರ ಇಲ್ಲ. ಯಾವ ರೀತಿ ಸಕ್ಸಸ್ ಆಗಬೇಕು? ನಿಮ್ಮ ಸಕ್ಸಸ್ ಸೀಕ್ರೆಟ್ ಏನು? ಜೊತೆಗೆ I don't know. See, I'm not very sure of my successes. For me, every film is like my first film. So I realized to whatever we write, whatever we think in our mind, finally that emotion, that story has to get conveyed to the audience through the faces of the actors. So if you ask me what is my success, I will say one of my success is that I select the best actors to play the roles of my characters. For instance, in this I have Komaram Bheem and Allur Sitaramaraju, Ram and Bheem. And it's very important for me to select the right actors for that. And I have fantastic actors, NTR and Charan, to play those characters. And I have Alia Bhatt, who plays a very crucial role when we have these kind of high energy characters on the screen. There needs to be a person who can, control them or unite them or be a bridge between these two forces. So it is very important to select the actors. I think one of the successes is that I was able to select very good actors for my films. ನನ್ನ ಪ್ರಶ್ನೆ ರಾಜಮೌಳಿ ಸರ್ ಅವ್ರಿಗೆ. ಸರ್ ಇಲ್ಲಿ ಸರ್, ನನ್ನ ಪ್ರಶ್ನೆ ಏನು ಅಂತಂದರೆ, ಸರ್ ನಿಮ್ಮ ಸಿನಿಮಾಗಳಲ್ಲಿ ವಿ ಹ್ಯಾವ್ ಸೀನ್ ದಟ್ ರಾಜಮೌಳಿ ಅವರ ಒಂದು ಸಿಗ್ನೇಚರ್ ಕಮರ್ಷಿಯಲ್ ಎಲಿಮೆಂಟ್, ಆ್ಯಕ್ಷನ್ ಎಲಿಮೆಂಟ್, ಆ ಗೂಸ್ ಪಂಪ್ಸ್ ಮೂಮೆಂಟ್ಸ್ ಇರುತ್ತೆ. ಟ್ರೇಲರ್ಲ್ಲೂ ಕೂಡ ಸಾಕಷ್ಟು ಇತ್ತು. ಸೊ ಆ್ಯಸ್ ಎ ಡೈರೆಕ್ಟರ್, ಆಲ್ ದೋಸ್ ಸೀಕ್ವೆನ್ಸಸ್ ಎಲಿಮೆಂಟ್ಸ್, ಈಸ್ ದ್ಯಾಟ್ ದ ಡ್ರೈವಿಂಗ್ ಫ್ಯಾಕ್ಟರ್ ಫಾರ್ ಯು ಟು ಡೈರೆಕ್ಟ್ ಅ ಮೂವಿ, ಆರ್ ಆ ಎಲ್ಲ ಎಲಿಮೆಂಟ್ಸ್ನೂ ಯು ಕೀಪ್ ಇನ್ ದ ಮೂವಿ ಟು ಮೇಕ್ ಇಟ್ ಅ ಕಂಪ್ಲೀಟ್ಲಿ ಪುಲ್ಲಿಂಗ್ ಫ್ಯಾಕ್ಟರ್ ಫಾರ್ ದ ಆಡಿಯನ್ಸ್ ಟು ಕಮ್ ಟು ಥಿಯೇಟರ್? Okay, let me put it like this. When I first start off the story in the initial movements, is obviously the movements that will make me go wow. Now, it's not about the audience. At that point of time, I don't think of the audience. At that point of time, I think only of myself. Am I going wow? Will I be so interested in putting my time into this venture and then getting those thoughts onto the screen? Because all the thoughts of mine are larger than life. So it will take a lot of time to put them on screen the way I imagined it. So my question to myself is that, is the wow factor so big that I will invest 2 years or 3 years of my time in this particular story? If my yes goes for all those high moments, then I go for them. Obviously, those high moments will make me go forward with the project. But it is not just a high.
It is not just the elevations. No, there should be an emotion that supports the elevation. Without that emotion, the high will not be a high at all. You'll just see once and say, this is nice, and it will just fall flat. The emotion should